ನಮಗ ಅದನ್ನ ಅಂತಃಕರಣ ಪರಿಶುದ್ಧತೆ ಏನ್ ಹಂಗಂದ್ರೆ ಅಂತಃಕರಣ ಪರಿಶುದ್ಧತೆ ನನಗಾಗಿದೆ ಅಂತಃಕರಣ ಪರಿಶುದ್ಧತೆ. ನನಗ್ ಅಂತಃಕರಣ ಪರಿಶುದ್ಧತೆ ಆಗಿದೆ ಅಂದ್ರೆ ಬುದ್ಧ ಮಹಾತ್ಮ ಆಗ್ಬಿಡ್ತೀವಿ, ಬುದ್ಧನ ರೀತಿ ಆಗ್ತೀವಿ, ತುಳಸಿದಾಸರಂಗ ಆಗ್ತೀವಿ. ಎಲ್ಲಾ ಮಹಾತ್ಮರ ಆ ಮಹಾತ್ಮರಿಗೆ ಅಂತಃಕರಣ ಪರಿಶುದ್ಧತೆ ಬಂದ ತಕ್ಷಣ ಆಯ್ತು. ನಮಗೆ ಆ ಅಂತಃಕರಣ ಪರಿಶುದ್ಧತೆ ಬರೀ ಹೇಳೋದಕ್ ಕಲ್ತಿರ್ತೀವಿ, ನಮಗೆ ಅಂತಃಕರಣ ಪರಿಶುದ್ಧತೆ ಇರೋದಿಲ್ಲ. ಆದ್ರೆ ಮಾಡ್ಕೊಳ್ಳೇಬೇಕು, ಆ ಗುರುವಿನಲ್ಲಿ ಬೇಡ್ಕೋಬೇಕು. ಇಲ್ಲ ಅಂದ್ರೆ ನೀವ್ ಯಾವ ಭಾವ ಬಂಧನವು ಒಂದು ಸಣ್ಣ ದುಃಖನೂ ಹೋಗಲ್ಲ. ಸಣ್ಣ ಸಣ್ಣದೇ ಒಂದೇ ಒಂದ್ ಸಣ್ಣದ್ ಮನೆಯಲ್ಲಿ ಯಾರು ಏನಾರ ಏನ್ ಇಷ್ಟೊಂದ್ ಪ್ರವಚನ ಕೇಳ್ತೀಯ ಬೇಕಾಯ್ದು ನಿನ್ ಅಷ್ಟಂದ್ರೆ ಸಾಕು, ಏನ್ ಮಾಡಿದ್ರು ಅವತ್ ನಾನ್ ನೆಮ್ಮದಿಯಾಗಿರಕ್ಕಾಗಲ್ಲ. ಇದೇ ನಾನ್ ನಿನ್ನಲ್ಲಿ ಪ್ರವಚನದಲ್ಲಿ ಹೋಗಿ ಕೇಳೋದು ಇಷ್ಟಂದ್ರೆ ಸಾಕು. ಸಣ್ಣ ಸಣ್ಣದ್ ಇದೆಲ್ಲವೂ. ಇನ್ನ ದೊಡ್ಡ ದೊಡ್ಡ ಮಾನ ಅಪಮಾನಗಳು ಇವೆಲ್ಲವೂ ಆಯ್ತು. ಇನ್ನ ಕಾಯಿಲೆ ಬರುತ್ತಲ್ಲ, ದೇಹದ ಕಾಯಿಲೆಗಳಾಗ್ಲಿ ಮನಸ್ಸಿನ ಕಾಯಿಲೆಗಳಾಗ್ಲಿ ಇವೆಲ್ಲವೂ ಹೋಗ್ಬೇಕಂದ್ರೆ ಬ್ರಹ್ಮಜ್ಞಾನ ಒಂದ್ರಿಂದನೇ. ಆ ಬ್ರಹ್ಮಜ್ಞಾನವನ್ನ ಬರ್ಬೇಕು, ದೋಷ ದರ್ಶನ ಆಗ್ಲೇಬೇಕು. ಜೀವ ಸಂಬೋಧನಾ ಸ್ಥಳ ಅವು ಯಾವುದೂ ಸಾಮಾನ್ಯ ಅಲ್ಲ, ಅವು ಪ್ರತಿನಿತ್ಯ ಈ 4 ನಡೀತಾ ಇರ್ಬೇಕು ನಮ್ಮ ಜೀವನದಲ್ಲಿ. ನಾನು ಈ ಜ್ಞಾನ ಪ್ರತಿಪಾದನಾ ಸ್ಥಳ ಬಂದಿದ್ದೀನಿ, ನಾನು ಇವೆಲ್ಲ ಬೇಡ ಅಂತ ಹೇಗಾಗತ್ತೆ? ಯಾಕೆಂದ್ರೆ ನಾನು ಇರೋದೇ ಇದ್ರೊಳಗಡೆ ಇದ್ದೀನಿ. ನಾನು ವಿಷಯ ವಾಸನೆಗಳು ನನ್ ಸುತ್ತ ಮುತ್ತ ಎಲ್ಲವೂ ಅದಕ್ಕೆ ಪ್ರಚೋದನೆ ಮಾಡುವ ರೀತಿ ವಾತಾವರಣದಲ್ಲಿ ಇದ್ದೀನಿ. ನಾನು ಸಾಧಕ ಆಗೋದೇ ಬಹಳ ಆರ್ಸೋದ್ರೆ ಬಹಳ ಇರ್ತಾರೆ. ಬೇಡ ಬಿಡಿ ಇವತ್ತೊಂದಿನ ಬಹಳ ಚಳಿ ಇದೆ, ಹೋಗ್ಬೇಡ ಎದ್ದೇಳ್ಬೇಡ ಅಂದ್ರೆ ಆರಾಮ ಮಲ್ಕೋತೀವಿ. ಬೇಡ ಇವತ್ತೊಂದಿನ ಸತ್ಸಂಗ, ಇವತ್ ಮದ್ವೆಗೆ ಹೋಗ್ಬೇಕು, ಇವತ್ ಅದನ್ ಮಾಡ್ಬೇಕು. ಸಾಧಕ ಹೇಗಾಗ್ತೀವಿ ನಾವು? ಆದ್ರೆ ಹೇಳ್ಬೇಕಾದ್ರೆ ಎಲ್ಲರಿಗೂ ನಾನು ಇಷ್ಟು ವರ್ಷ ಸಾಧನೆ ಮಾಡಿದೀನಿ, ನಿಜವಾಗ್ಲೂ ನಾನು ನನ್ನ ಅಂತರಂಗ ನೋಡಿದೀನ. ಸಾಧಕ ಆಗಿರೋನು ಹೀಗಿರ್ಲೇಬೇಕು. ಆ ರೀತಿ ಇದ್ರೇನೆ ಆತ್ಮಜ್ಞಾನ ಆಗೋದು. ಬರೀ ಲೌಕಿಕದಲ್ಲೇನೆ ಒಂದು ಸಾಧನೆಯನ್ನ ಮಾಡ್ಬೇಕಾದ್ರೆ ಅವರು ದೇಹ ಮನಸ್ಸು ಬದುಕನ್ನ ಅದಕ್ಕೆ ಅರ್ಪಿಸ್ತಿರ್ತಾರೆ. ತೇನ್ ಸಿಂಗ್ದು ನೆನೆ ಹೇಳ್ತಾ ಇದ್ರು ಅಲ್ಲಿ ಒಬ್ರು ಗುರುಗಳು ರಾಮಕೃಷ್ಣಾಶ್ರಮದಲ್ಲಿ. ಅವ್ರು ಹೇಳ್ತಿದ್ರು ತೇನ್ ಸಿಂಗು 1 ದಿನ 2 ದಿನಕ್ಕೆ ಅದನ್ನ ಹತ್ಲಿಲ್ಲ ಅವರು. ಎಷ್ಟೋ ವರ್ಷ ಅದಕ್ಕೆ ತಯಾರಿ ನಡ್ಸಕ್ಕೆ ಎಷ್ಟೋ ದಿನ ಬೇಕದಕ್ಕೆ. ಆ ಬೆಟ್ಟವನ್ನ ಹಿಮಾಲಯ ಪರ್ವತವನ್ನ ಹತ್ತೋದಿಕ್ಕೆ ಮೊದಲು ಅದ್ರ ಬಗ್ಗೆ ಸ್ಪಷ್ಟ ಜ್ಞಾನ ಬೇಕು. ನಾನ್ ಇಲ್ಲಿ ಮತ್ತೆ ಅಲ್ಲಿಯ ವಾತಾವರಣ ಹೇಗಿರತ್ತಲ್ಲಿ, ಒಂದು ಕ್ಷಣ ಇದ್ದಿದ್ದು ಇನ್ನೊಂದು ಕ್ಷಣ ಇರೋದಿಲ್ಲ. ಆ ರೀತಿ ಮತ್ತೆ ಯಾವ ರೀತಿ ಜಾಗದಲ್ಲಿ ಹೋಗ್ಬೇಕು, ಹೇಗ್ ಹೋಗ್ಬೇಕು, ಏನೂ ಮೊದ್ಲು ಇಲ್ಲಿನ ಹಾಗೆ ಸಾಮಗ್ರಿಗಳು ಇರ್ಲಿಲ್ಲ ಆಗ. ಅವನಿಗಿರುವ ಸಾಮರ್ಥ್ಯದಿಂದನೇ ಅದರಿಂದನೇ ಮೊದಲೇ ತಯಾರಿಗೆ ಎಷ್ಟೋ ವರ್ಷಗಳು ನಡೆಯುತ್ತೆ. ಅದು ನಾನು ಇಷ್ಟು ದಿನಕ್ಕೆ ಇಂಥ ರಾತ್ರಿ ಇಲ್ಲಿಗೆ ಹೋಗ್ಬೇಕು, ಮತ್ ಆಹಾರದ್ದು ಎಲ್ಲವೂ ಒಂದ್ ತಯಾರಿ ಮಾಡ್ಕೊಂಡು ಅದು ಹೋದ್ರುನು ಇನ್ನೇನು ಕೆಲವೇ ಕಿಲೋಮೀಟರ್ ಇರತ್ತಂತೆ ಆ ಹಿಮಾಲಯವನ್ನ ಮುಟ್ಟೋದಿಕ್ಕೆ. ಅಷ್ಟ್ರೊಳಗೆ ವಾತಾವರಣ ಕೆಟ್ಟೋಗುತ್ತೆ, ತಿರ್ಗಾ ವಾಪಸ್ ಬರ್ತಾರಂತ ಕೆಳಗಡೆ, ಪುನಃ ಪ್ರಯತ್ನ ಮಾಡೋದು. ಆ ರೀತಿ ಪ್ರಯತ್ನ ಮಾಡಿ ಮಾಡಿ ಎಷ್ಟೋ ವರ್ಷದ 35 ವರ್ಷದ ನಂತರ ಹೋಗೋದು, ಫೇಲ್ಯೂರ್ ಆಗೋದು, ಬರೋದು. ಬರೀ ಅಷ್ಟೇ ಅಲ್ಲ, ಒಂದು ಕ್ಷಣದಲ್ಲಿ ಅಲ್ಲಿಂದ ಬಿದ್ರೆ ಅವ್ನ್ ಪ್ರಪಾತಕ್ಕೆ ಹೋಗ್ತಾರೆ. ಏನ್ ಬೇಕಾದ್ರೂ ಆಗ್ಬೋದು, ಎಷ್ಟೇ ತಯಾರಿ ನಡೆದಿದ್ರುನು ಅಲ್ಲಿ ವಾತಾವರಣದ ವೈಪರೀತ್ಯ, ಯಾವ್ದಾದ್ರು ಪ್ರಾಣಿಗಳು ಏನಾದ್ರೂ ಘಟನೆಗಳು ಏನ್ ಬೇಕಾದ್ರೂ ಆಗ್ಬೋದು. ಅವುಗಳನ್ನೆಲ್ಲಾ ತಡೆದು ಪುನಃ ಪುನಃ ಅವನು ಬರೀ ಹಗಲಿರುಳು ಅದೇ ಚಿಂತನ ಮಾಡಿ ಮಾಡಿ ಒಂದು ದಿನ ಹಿಮಾಲಯ ಹತ್ತಿತ್ತು. ಅಂತ ಹೊರಗಿನ ಲೌಕಿಕಕ್ಕೆ ಇಷ್ಟಿದೆ, ನಾನು ಅಂತರಂಗದ ಕ್ಷೇತ್ರ ನನಗೆ ಏನೂ ಗೊತ್ತಿಲ್ಲ ಅದ್ರದ್ದು. ಬರೀ ಅವನ್ನೆಲ್ಲ ಬಳಸೋದ್ ಗೊತ್ತಿದೆ ನನಗೆ. ನನಗೇನ್ ಗೊತ್ತಿದೆ ದೇಹದ ಬಗ್ಗೆ? ಕಲ್ತಿರೋದು ಇದನ್ನೆಲ್ಲ. ದೇಹ ಪಂಚಭೂತದಿಂದ ಆಗಿದೆ. ನನಗೆಲ್ ಗೊತ್ತಿದೆ ಪಂಚಭೂತ? ನನಗ್ ಪಂಚಭೂತ ಅಂತ ಗೊತ್ತಿದ್ಯಾ? ನನ್ ಕೈ ಇದೆ, ಕಾಲಿದೆ, ನನಗೆ ಹಿಂಗ್ ನೋವಾಗತ್ತೆ, ಊಟ ಮಾಡ್ತೀನಿ, ಹಸಿವೆ ತೃಷೆ, ಇವೆಲ್ಲವೂ ಎಷ್ಟೇ ಶಾಸ್ತ್ರ ಕೇಳಿರ್ಲಿ ನನಗದ್ ಯಾವ್ದು ದರ್ಶನ ಆಗಿರಲ್ಲ. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಬಳಸ್ಬೋದು, ಅನುಭವ ಎಲ್ಲಿದೆ? ನನಗೆ ಯಾರು ಅಂದ್ರೆ ನೋವಾಗುತ್ತೆ, ಯಾವ್ದಾರು ಖುಷಿ ಆದ್ರೆ ನನಗ್ ಸುಖ ಆಗತ್ತೆ. ಇಷ್ಟೆಲ್ಲವೂ ನನಗೆ ಅನುಭವಕ್ಕೆ ಬರುತ್ತೆ ಹೊರ್ತು ಈಗ ಏನ್ ಶಾಸ್ತ್ರಗಳನ್ನ ನಾನು ಹೇಳ್ತೀನಿ ಯಾವುದು ನನ್ನ ಅನುಭವಕ್ಕೆ ಬಂದಿಲ್ಲ. ಯಾಕೆ ಅಂದ್ರೆ ನಾನು ಅಂತರಂಗಕ್ಕೆ ಹೋಗೇ ಇಲ್ಲ. ಅಂತರಂಗದ ಕ್ಷೇತ್ರ ಮಹಾತ್ಮರಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ ಮಾತ್ರ ಅವ್ರಿಗೆ ಗೊತ್ತಿರೋದು. ಅದು ಬಹಳ ಗೌಪ್ಯ. ಅದು ಯಾಕೆ ಅದು ಅಂತರಂಗದ ಅಂದ್ರೆ ಬರೀ ಹೊರಗೆ ನನ್ನ ಇಂದ್ರಿಯಗಳೆಲ್ಲವೂ ಹೊರಗೆ ಓಡಾಡತ್ತೆ. ಕಣ್ಣು ಹೊರಗೆ ಗೊತ್ತು, ಕಿವಿ ಹೊರಗೆ ಶಬ್ದಗಳನ್ನ ಕೇಳಿ ಗೊತ್ತು, ಅವುಗಳನ್ನ ಮನಸ್ಸು ವಿಪರೀತವಾಗಿ ಹೊರಗಿನ ವಿಷಯಗಳು. ನಮಗ್ ಒಂದು ದಿನಾನು ಅದನ್ನ ನಿಲ್ಸಿ ಹೌದಾ ಅದಕ್ಕೆ ವಿವೇಕ ಹೇಳೋ ಪುರುಸೊತ್ತು ಸಹ ಇಲ್ಲ. ನನ್ನ ಮನಸ್ಸಿಗೆ ಯಾಕೆ ಇಷ್ಟೊಂದು ಧಾವಿಸ್ತೀಯ? ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿಯವರೆಗೂ ನನ್ನನ್ನ ಒಂದು ಕ್ಷಣ ಬಿಡದೆ ಇರೋ ಹಾಗೆ ಬಳಲಿಕೆ ಮಾಡುತ್ತಲ್ಲ, ಯಾಕೆ ಮಾಡುತ್ತದ ಮನಸ್ಸು ಆ ರೀತಿ? ಮನಸ್ಸು ಹೇಗಿರುತ್ತೋ ನಾನು ಆ ರೀತಿ ಇರ್ತೀನಿ. ಮತ್ ಏನ್ ವಿಪರೀತ ಚಿಂತನ ಮಾಡುತ್ತಲ್ಲ, ಏನಕ್ಕೆ ಅದ್ ಮಾಡೋದು ಅಷ್ಟೊಂದು ಚಿಂತೆ? ಏನಕ್ಕೆ ಆ ರೀತಿ ಮಾಡ್ತಿದೆ ಅನ್ನೋದೂ ಗೊತ್ತಿಲ್ಲ. ಬಹಳ ಬಳಲಿಕೆ ಮಾಡಿ ಮಾಡಿ ರಾತ್ರಿ ಆದ್ರೆ ಸಾಕು, ಯಾವಾಗ ನಾನ್ ಮಲಗ್ತೀನಿ ಅನ್ನಂಗ ಆಗತ್ತಲ್ಲ,
ಮತ್ ಅಷ್ಟ್ ಮಾಡ್ತಲ್ಲ ಏನ್ ಪ್ರಯೋಜನ? ನಾನು ದಿನಪೂರ್ತಿ ಅಷ್ಟೊಂದು ಇಷ್ಟು ಕುತ್ಕೊಂಡು ನನಗೆ ಯೋಚನೆ ಮಾಡೋಕ್ಕೂ ಪುರ್ಸೊತ್ತಿಲ್ಲ, ಸಮಯನೇ ಸಿಕ್ಕಿಲ್ಲ. ಅಷ್ಟು ವಿಷಯಾದಿಗಳಲ್ಲಿ ನಮಗೆ ಅದ್ರಲ್ಲಿ ಅಷ್ಟು ತನ್ಮಯತೆ, ಕೊನೆಗೆ ಏನಾಗ್ತೀನಿ? ರೋಗಿ ಆಗ್ತೀನಿ, ಮನೋರೋಗಿ ಆಗೋದು. ಯಾಕೆ? ವಯಸ್ಸಾದ್ಮೇಲೆ ಎಲ್ಲರೂ ಅವ್ರನ್ನ ಕಂಡ್ರೆ ತಿರಸ್ಕಾರ ಮಾಡ್ತಾರೆ, ಉದಾಸೀನ ಆಗ್ತೀವಿ. ಯಾಕೆ ಆಗ್ತೀವಿ ಅಂದ್ರೆ ಅದೇ ಮಹಾತ್ಮರು ವಯಸ್ಸಾಗಿರೋರನ್ನ ಪೂಜ್ಯತೆಯಿಂದ, ಯಾಕೆ? ದೇವನನ್ನ ಅನ್ಭವಿಸಿರ್ತಾರೆ ಅವರಲ್ಲಿ ಈ ವಿಷಯ ವಸ್ತು. ಈಗ ನಾನು ಏನ್ ಮಾಡಿರ್ತೀನಲ್ಲ, ಇದು ವಯಸ್ಸಾದ ಕಾಲದಲ್ಲಿ ಇನ್ನೂ ವಿಪರೀತ. ಈಗ ದೇಹಾದಿಗಳು ಸ್ವಲ್ಪ ಸಶಕ್ತ ಇದ್ದಾಗ ಆ ವಾಸನೆಗಳು ಅಷ್ಟು ನಮ್ಗೆ ಕಾಣ್ ಬರಲ್ಲ. ನನಗಿಲ್ಲ ಅಂತ ನಾನು ಅನ್ಕೊಂಡಿದೀನಿ, ನನಗೆ ಅಷ್ಟೊಂದು ಕಾಮ ಇಲ್ಲ, ನನಗೆ ಅಷ್ಟೊಂದು ಕ್ರೋಧ. ಈಗ ಅದಕ್ಕೆಲ್ಲ ಒಳ್ಳೆಯ ವಾತಾವರಣ ಇದೆ, ಅನುಕೂಲ ಇದೆಯಲ್ಲ, ಅವುಗಳನ್ನ ಸುಲಭವಾಗಿ ಬಳಸ್ತಿರ್ತೀನಿ. ನನ್ಗನ್ಸುತ್ತೆ ನನಗದಿಲ್ಲ ಅಂತ. ಆದ್ರೆ ಅವೆಲ್ಲವೂ ಬಹಳ ಪ್ರಬಲವಾಗಿದೆ. ವಯಸ್ಸಾದ ಕಾಲದಲ್ಲಿ ಇಂದ್ರಿಯಗಳ ದೇಹ ಶಿಥಿಲಾಗಿರುತ್ತೆ, ಮನಸ್ಸು ಶಿಥಿಲಾಗಿರಲ್ಲ. ಅದಕ್ಕೆ ಅದೇ ಈಗೇನು ತೀವ್ರ ಬಯಕೆ ಇರುತ್ತೋ ಹಾಗೆ ಇರುತ್ತೆ. ಹಾಗಾಗಿ ಬಹಳ ದುಃಖಿ ಆಗ್ತೀವಿ. ಯಾಕೆ ವಯಸ್ಸಾದವ್ರ ಹತ್ರ ಹೋದ್ರೆ ಯಾಕೆ ಯಾರು ಹೋಗಲ್ಲ ಅಂದ್ರೆ ವಿಷಯ ವಾಸನೆಗಳಿಂದ ಭಯಂಕರ ಕೂಡಿರ್ತೀವಿ. ಹಾಗೆ ಶಂಕರಾಚಾರ್ಯರೇ ಅದೇ ಅಂತಾರೆ, ಬಾಲ್ಯಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ. ಅವನ್ ವಿಪರೀತ ಚಿಂತೆಯಲ್ಲೇ ಮುಳುಗಿರ್ತಾನೆ ಅವನು. ಬರೀ ಆ ವಿಷಯ ವಾಸನೆ. ಅದಕ್ಕೆ ಯಾರು ಅವ್ರನ್ನ ಸೇರಿಸ್ಕೊಳ್ಳಲ್ಲ. ನಾವ್ ಅಂತೀವಿ ಇಲ್ಲ, ಅವ್ರೆಲ್ಲ ವಯಸ್ಸಾಗಿರೋರ್ನ ಗೌರವದಿಂದ ಕಾಣಿ, ಹಂಗ್ ಮಾಡಿ. ವಿಷಯದಿಂದ ಪೂರ್ತಿ ಮಗ್ನ ಆಗಿರೋರ್ಗೆ ಯಾರಿಗ್ ಇಷ್ಟ ಆಗತ್ತೆ? ಹಾಗಾಗಿ ನಾವು ಆ ರೀತಿ ಆಗೋದಕ್ಕಿಂತ ಮೊದಲೇ ನಾವು ಸಾಧಕರಾಗ್ಬೇಕು. ಮೊದಲು ನನ್ನನ್ನ ನಾನು, ಹೌದಾ, ನಾನ್ ನಿಜವಾಗ್ಲೂ ಆತ್ಮಜ್ಞಾನವನ್ನ ಪಡೆಯಕ್ ಹೊರಟಿದ್ದೀನ, ನನ್ನ ಮನಸ್ಸು ದೇಹಗಳನ್ನ ಅದಕ್ಕಾಗಿ ಅರ್ಪಿಸಿದ್ದೀನ ನಾನು? ಆ ರೀತಿ ಆಗಿಲ್ಲ ಅಂದ್ರುನು ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಬೇಕು, ನನ್ನನ್ನ ಈ ವಿಷಯಾಸಕ್ತಿಗಳನ್ನ ಕಡಿಮೆ ಮಾಡು, ಈ ಸಂಸಾರ ಆಸಕ್ತಿಗಳನ್ನ ನನ್ ಕೈಲಿ ಮಾಡ್ಕೊಳೋದ್ ಬಹಳ ಕಷ್ಟ, ನೀವೇ ಅದನ್ನ ಮಾಡಿ, ನಾನ್ ದೇವನನ್ನ ಪಡಿಬೇಕು. ಈ ರೀತಿಯಾಗಿ ಪ್ರಾಮಾಣಿಕವಾಗಿ ಅಂತರಂಗಕ್ಕೆ ಹೋಗ್ಲೇಬೇಕು. ಯಾವಾಗ ನಾನು ಅಂತರಂಗಕ್ಕೆ ಹೋಗ್ತೀನಿ ಆಗ ದೇಹ ನಾನಲ್ಲ. ಯಾವಾಗ ಮನಸ್ಸು ಆರಾಮಾಗುತ್ತೋ ಆಗ ನಾನು ದೇಹ ನಾನಲ್ಲ ಅನ್ಬೋದು. ಯಾವಾಗ ದೇಹ ಆರೋಗ್ಯ ಇರುತ್ತೆ ಆಗ ದೇಹ ನಾನಲ್ಲ ಅನ್ಬೋದು. ಮನಸ್ಸು ಯಾವಾಗ ತಣ್ಣಗಾಗತ್ತೆ ಆಗ ಮನಸ್ಸನ್ನ ಮೀರ್ಬೋದು. ಅವುಗಳೆಲ್ಲ ವಿಪರೀತವಾಗಿ ಕಾಮಕ್ರೋಧಾದಿಗಳಿಂದ ದೇಹಾದಿಗಳನ್ನ ವಿಪರೀತ ದಣವು ಮಾಡಿ ಆ ರೀತಿ ಮಾಡಿ ಬ್ರಹ್ಮಜ್ಞಾನವನ್ನ ಹೇಗ್ ಪಡೆಯಕ್ಕಾಗತ್ತೆ? ಅದಕ್ಕೆ ಆದ ಒಂದು ಭಾಷೆ ಇದೆ. ದೇಹಕ್ಕಾಗ್ಲಿ ಮನಸ್ಸಿಗಾಗ್ಲಿ ಭಾವನೆಗಳಿಗಾಗ್ಲಿ ಅದನ್ನ ಯಾವ ರೀತಿ ಬಳಸೋದು ಅಂತ ಮಹಾತ್ಮರು ಗುರುಗಳು ಅದನ್ನೇ ಹೇಳ್ತಾರೆ. ಅದಕ್ಕೆ ಹಾಗೆ ಒಂದು ತುಂಬಾ ವಿಪರೀತವಾಗಿ ದೇಹವನ್ನ ಬಳಸು, ಜ್ಞಾನಕ್ಕಾಗಿ ಬಳಸು. ಬಂದಿರೋದೇ ನಿನ್ನ ಕೋಟಿ ಜನ್ಮದ ಪುಣ್ಯ, ನೀನೇ ಮಾಡಿರೋದು, ಯಾರೋ ಮಾಡಿರೋದಲ್ಲ, ಗುರುಗಳು ಮಾಡಿರೋದು ಅಲ್ಲ, ನಾನೇ ಮಾಡಿದೀನಿ. ಈ ಆತ್ಮಜ್ಞಾನ ಪಡಿಬೇಕಂತ ನಾನೇ ಮಾಡ್ಕೊ ಬಂದಿದೀನಿ. ಈಗ ಆ ಕ್ಷಣ ಬಂದಿದೆ, ಈಗ ಅದನ್ನ ಬಿಟ್ಟು ತಿರ್ಗಾ ನೀನ್ ಆ ವಿಷಯಾದಿಗಳಲ್ಲೇ ತೊಡಗಿದ್ರೆ ಆತ್ಮ ಬಂದಿರುವ ಒಂದು ಅವಕಾಶ ಯಾವಾಗ ಬೇಕಾದ್ರೂ ಹೋಗ್ಬೋದು. ಹಾಗಾಗಿ ಈ ಜ್ಞಾನಕ್ಕಾಗಿ ದೇವರಿಗಾಗಿ ಈ ಚಿಂತನೆಗಾಗಿ ಇಡ್ತಾರಲ್ಲ, ಇವರು ಸಾಮಾನ್ಯರಿರೋದಿಲ್ಲ. ಈ ರೀತಿ ಏನ್ ಅಂತಃಕರಣ ಪರಿಶುದ್ಧತೆ ಅಂತೀವಲ್ಲ, ಅದು ಒಂದು ದಿನದ 2 ದಿನದ ಕೆಲಸಗಳಲ್ಲ. ಆ ಯೋಗಿಗಳಾಗ್ಲಿ ಭಕ್ತರಾಗ್ಲಿ ಮಂತ್ರಯೋಗ ಬದುಕು ಪೂರ್ತಿ ಅದನ್ನೇ ಮಾಡ್ತಾರ ಅವ್ರು. ತುಕಾರಾಮರು ನೋಡಿ ಆ ಮಂತ್ರವನ್ನ ಅವ್ರು ಏನು ಒಂದು ದಿನ ಅರ್ಧ ಗಂಟೆ 3/4 ಗಂಟೆ ಮಾಡಿದ್ರ ಅವ್ರು, ನಾವ್ ಅವ್ರನ್ನ ಸಂಸಾರದವ್ರು ಅಂತೀವಿ. ಅವ್ರ ಸಂಸಾರ ಹೇಗ್ ಮಾಡಿದ್ರು ನೋಡ್ಬೇಕಲ್ಲ. ಅವ್ರ ಹಗಲಿರುಳು ವಿಠ್ಠಲ, ಅವ್ರಿಗೆ ಹೆಂಡತಿ ಕಾಣಿಸ್ತಿಲ್ಲ, ಮಕ್ಕಳು ಕಾಣಿಸ್ತಿಲ್ಲ, ಹಗಲಿರುಳು ಮಂತ್ರ. ಅವರ ಇಡೀ ದೇಹ ಮಂತ್ರಮಯ. ಅವ್ರು ಮಲಗಿದ್ರುನು ಆ ಉಸಿರಾಟ ತಾನೇ ಅಂತಿತ್ತ ವಿಠ್ಠಲ ವಿಠ್ಠಲ ಅಂತ. ಅಷ್ಟು ತನ್ಮಯವಾಗಿ ದೇಹ ಮನಸ್ಸನ್ನ ಅರ್ಪಿಸಿದ್ರೇನೆ ಆ ಸಾಧನೆ ನಮ್ಗೆ ಮೈಗೂಡೋದು. ಹಾಗೆ ನಮ್ಮ ಜ್ಞಾನಕ್ಕಾಗ್ಲೂನು ಹಾಗೇನೆ ನಾವು ಶ್ರವಣಾದಿಗಳನ್ನ, ಸತ್ಸಂಗಕ್ಕೆ, ಗುರುಚಿಂತನ, ಗುರು ಧ್ಯಾನ, ಈ ಜ್ಞಾನಕ್ಕಾಗಿ ನಮ್ಮ ಬದುಕು ಅವನ್ನೆಲ್ಲ ಅರ್ಪಿಸಿದ್ರೆ ಮಾತ್ರ ಅದರ ಹೊಳವು ಪ್ರಾರಂಭ ಆಗುತ್ತೆ. ಇಲ್ಲ ಅಂದ್ರೆ ಮೈಗರಿಯೋದು ಬಹಳ ಕಷ್ಟ ಆತ್ಮಜ್ಞಾನ. ಯಾಕೆ ಕೋಟಿಗೆ ಯಾರೋ ಒಬ್ರು ಆತ್ಮಜ್ಞಾನಿಗಳಾಗೋದು? ಯಾಕೆಂದ್ರೆ ನಮ್ಮ ಸಾಧನವೇ ಪ್ರಾರಂಭ ಆಗಿಲ್ಲ. ಆಗಿದೆ ಅನ್ನುವ ಮನಸ್ಸು ಬಹಳ ತಪ್ಪು ಭ್ರಮೆಗಳನ್ನ ಮಾಡಿರುತ್ತೆ. ಹಾಗಾಗಿ ಯಾಕೆ ಸತ್ಸಂಗ ಬೇಕು ಅಂದ್ರೆ ನಮ್ಮ ಭ್ರಮೆಗಳು ಕಡಿಮೆ ಆಗತ್ತೆ. ಗೊತ್ತಾಗತ್ತೆ ನಾವ್ ಎಲ್ ತಪ್ತಿದೀವಿ, ಏನ್ ಮಾಡ್ತಿದೀವಿ. ಅದಕ್ಕೆ ನಿಜಗುಣರು ಬಹಳ ಶ್ರೇಷ್ಠ. ನಮ್ಮ ಪ್ರತಿಯೊಬ್ಬ ಭಾವನೆಗೂ ಯಾವ ರೀತಿ ಅಂತಃಕರಣ ಇದೆ ಆ ರೀತಿ ಅಂತಃಕರಣದವರೆಲ್ಲರೂ ಪ್ರತಿಯೊಬ್ರು ಆತ್ಮಜ್ಞಾನವನ್ನ ಪಡಿಬಹುದು. ಎಲ್ಲರೂ ದೇವನ ಸಮೀಪಕ್ಕೆ ಹೊರಟಿರೋರು ದೇವನನ್ನ ಪಡಿಬೇಕು ಅನ್ನೋರು ಹೇಗೆ ಸಾಮಾನ್ಯರಿರ್ತಾರೆ? ಅವ್ರು ಮಂತ್ರಯೋಗಿಗಳಿರ್ಲಿ, ಹಠಯೋಗಿಗಳಿರ್ಲಿ, ಲಯ ಯೋಗಿಗಳಿರ್ಲಿ, ರಾಜಯೋಗಿಗಳಿರ್ಲಿ, ಇಲ್ಲ ಶಿವಯೋಗಿಗಳಿರ್ಲಿ, ಯಾರು ಇರ್ಲಿ, ದೇವನನ್ನ ಪಡಿಬೇಕು ಅನ್ನುವ ಹಂಬಲ ಬಂತಲ್ಲ,
ಅವರು ಸಾಮಾನ್ಯರು ಆಗೋದೇ ಇಲ್ಲ ಅವರು. ಅವರೆಲ್ಲರೂ ದೊಡ್ಡವರು, ದೊಡ್ಡ ದೊಡ್ಡ ಮಹಾತ್ಮರು ಅವರು. ಹಾಗಾಗಿ ಎಲ್ಲಾ ಕ್ಷೇತ್ರದವರನ್ನು ನಾವು ಪೂಜ್ಯತೆಯಿಂದ ಗೌರವದಿಂದ ನಾವು ವಿಪರೀತ ಸಂಸಾರದಲ್ಲೇ ಮುಳುಗಿ ನಾವು ಅವ್ರನ್ನೆಲ್ಲ ಆರಾಮಾಗೆ ಅದ್ರಿಂದ ಏನಾಗತ್ತೆ ಇದರಿಂದ ಏನಾಗತ್ತೆ ಯಾರು ನಾನ್ ಹಗಲು ಎರಳು ಹೆಂಡತಿ ಮಕ್ಕಳು ದುಡ್ಡು ಕಾಸು ಇವುಗಳಿಗಾಗಿ ಬಡದಾಡ್ಕೊಂಡು ಅದ್ರಲ್ಲೇ ಬದುಕಿರೋನು ಅದ್ರದ್ದು ಏನೂ ಗೊತ್ತಿಲ್ಲ ಆ ಸಾಧನೆಗಳ ಬಗ್ಗೆ. ಅವ್ರ ಬಗ್ಗೆ ಆರಾಮಾಗಿ ಮಾತಾಡ್ತೀನಲ್ಲ ನಾನು. ನಾವ್ ಏನಾದ್ರೂ ಮಾತಾಡ್ಲಿ ಆದ್ರೆ ಮಾಡೋರು ಅವ್ರ ಪಾಡವ್ರು ಹೋಗ್ತಿರ್ತಾರೆ. ವಿವೇಕಾನಂದ್ರ ಹೇಳ್ತಾರೆ, ನಿಜವನ್ನರಿತವರೆಲ್ಲ ಕೆಲವರು ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಏ ಮಹಾತ್ಮನೆ ಕುರುಡರೇನರು ಬಲ್ಲರು ಗಣಿಸದವರನ್ನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ. ಹಾಗಾಗಿ ಸಾಧಕನು ಇವುಗಳನ್ನೆಲ್ಲ ಲಕ್ಷ್ಯ ಕೊಡಬಾರ್ದು. ಯಾರು ಏನಾದ್ರೂ ಅನ್ಲಿ, ನನಗೆ ಯಾವ್ದು ಇಷ್ಟ ಇದೆಯೋ ಯಾವ ಮಾರ್ಗ ನನಗೆ ಇಷ್ಟ ಇದೆಯೋ ಅದಕ್ಕೆ ತನ್ಮಯವಾಗಿ ಹೋಗ್ಬೇಕು. ಆ ಕಡೆ ಈ ಕಡೆ ಲಕ್ಷ್ಯ ಕೊಡಬಾರ್ದು. ಈಗ ಇಲ್ಲಿ ಮಂತ್ರಯೋಗವನ್ನ ನೆನ್ನೆ ನೋಡಿದ್ವಿ. ಅದು ಮಂತ್ರಯೋಗಕ್ಕೆ ಎಷ್ಟು ರೀತಿಯಾದ ಮಂತ್ರ ಜಪ ಮುಂದೆ ನಾಮಸ್ಮರಣೆ ಇವೆಲ್ಲವೂ ಒಂದಕ್ಕೊಂದು ಪೂರಕ ಇದೆ. ಅವೆಲ್ಲ ನಾಮಸ್ಮರಣೆಗೆ ಏನು ಮಂತ್ರ ದೀಕ್ಷೆ ಗುರುಗಳೇನು ಅವಶ್ಯಕತೆ ಇಲ್ಲ, ಯಾರ್ ಬೇಕಾದ್ರೂ ನಾಮಸ್ಮರಣೆಯನ್ನ ಮಾಡ್ಬೋದು. ಆದ್ರೆ ಈ ಮಂತ್ರವನ್ನ ಮಾಡ್ಬೇಕು ಅಂದ್ರೆ ಅದನ್ನ ಯಾರು ಅದರಲ್ಲಿ ತಾವೇ ಅದನ್ನ ಮಾಡಿ ಅನುಷ್ಠಾನ ಮಾಡಿ ಅದ್ರದ್ದು ಅನುಷ್ಠಾನ ಮಾಡಿರ್ತಾರೋ ಅಂತ ಗುರುಗಳ ಹತ್ರ ದೀಕ್ಷೆ ತಗೊಂಡು ಜಪವನ್ನ ಮಾಡೋದು. ಇನ್ನ ಇವತ್ತು ಲಯಯೋಗ. ಆ ಲಯಯೋಗ ಮಾಡೋರು ಹೇಗೆ, ಆ ಮಂತ್ರ ಇವೆಲ್ಲವೂ ಒಂದಕ್ಕೊಂದು ಪೂರಕ. ಆ ಮಂತ್ರವನ್ನೇ ಅವರು ಉಸಿರಾಟದ ಜೊತೆ ಸೇರಿಸ್ಕೊಳ್ತಾರೆ ಲಯಯೋಗದವರು. ಆ ಉಸಿರಾಟದ ಜೊತೆ ಸೇರಿಸ್ಕೊಂಡು ದೇಹವನ್ನು ಸಶಕ್ತ ಮಾಡ್ಕೊಂಡು ಕುಂಡಲಿನಿ ಶಕ್ತಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಒಟ್ಟು ಎಲ್ಲರ ಉದ್ದೇಶ ಏನಿದೆ, ದೇವನನ್ನ ಅನುಭವಿಸ್ಬೇಕು, ದೇವನಲ್ಲಿ ಒಂದಾಗಿ ಹೋಗ್ಬೇಕು. ಈಗೇನೀಗ ಅಹಂಕಾರ ಅಂತ ನಾನು ಇದೀನಿ, ಈ ನಾನು ಅನ್ನುವ ಅಹಂಕಾರ ಇದೆಯಲ್ಲ, ಇದನ್ನ ದೇವನಿಗಾಗಿ ಅರ್ಪಿಸೋದು, ದೇವನೊಳಗೆ ಲಯ ಆಗೋದು ಶ್ರೇಷ್ಠ ಅಲ್ಲ ಅದು? ನಮಗೆ ಮನಸ್ಸು ಒಂದು ಕ್ಷಣ ಇಲ್ಲಿ ಏನೂ ನನಗೆ ನಿಲ್ಸಕ್ ಬರಲ್ಲ ಅಂತ ಮನಸ್ಸನ್ನ ಅಂತ ದೇಹವನ್ನ ಇದನ್ನೆಲ್ಲ ಅವರು ಆ ದೇವನಿಗಾಗಿ ಏಕಾಗ್ರತೆಯಿಂದ ಹೊರಗಿನ ಬಾಹ್ಯ ಪ್ರಜ್ಞೆಗಳು ನಮಗ 5 ನಿಮಿಷ ಧ್ಯಾನ ಮಾಡಿ ನೋಡಿ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಇದೆ ಅಂತ. ನಾವು ಸುಲಭವಾಗಿ ಅದನ್ನ ಅಲ್ಲಗಳಿತೀವಿ. ಲಯ ಯೋಗ ಅಂದ್ರೆ ಹಾಗೆ ಹೀಗೆ ಅಂತ. ಒಂದು ಯೋಗವನ್ನ ನಾವ್ ಯಾವ್ದೇ ಒಂದ್ 5 ನಿಮಿಷ ಕುತ್ಕೊಂಡು ಮನಸ್ಸನ್ನ ಏಕಾಗ್ರ ಮಾಡಿ ನೋಡಿ ಗೊತ್ತಾಗತ್ತೆ ಅದು ಎಷ್ಟು ಕಷ್ಟ ಇದೆ ಅಂತ. ನಾವು ಸಾಧಕರಾಗಿಲ್ವಲ್ಲ, ಹಾಗಾಗಿ ನಮ್ಗ ಅದ್ರದ್ದು ಮಹತ್ವನೇ ಗೊತ್ತಿರೋದಿಲ್ಲ. ಒಬ್ಬ ಲಯಯೋಗಿ ಆಗೋದು ಅಂದ್ರೂ ಬಹಳ ಕಷ್ಟ ಅದು. ಅದು 1 ದಿನ 2 ದಿನದಲ್ಲ, ಅವ್ರು ಪೂರ್ವ ಜನ್ಮದಿಂದ ಮಾಡ್ಕೊಂಡು ಎಷ್ಟೋ ಬಂದಿರ್ತಾರೆ. ನೆಲೆಸಿದ ಸಿರಿವಂತರ ಯೋಗಿಗಳ ಕುಲದುಳಿದು ಅವನ್ ದೇಹ ಬಿಟ್ಬಿಟ್ಟಿರ್ತಾರೆ. ಆ ಓದು ಜನ್ಮದಲ್ಲಿ ಅವ್ರು ಯೋಗ ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಆಕಸ್ಮಿಕವಾಗಿ ದೇಹ ಬಿಟ್ಬಿಡ್ತಾರೆ. ಮುಂದಿನ ಜನ್ಮದಲ್ಲಿ ಅವ್ರು ಒಳ್ಳೆಯ ಸಿರಿವಂತರ ಮನೇಲಿ ಹುಟ್ಟುತ್ತಾರೆ. ಅದೇ ಪರಮಾರ್ಥ ಗೀತೆಯಲ್ಲಿ ಹೇಳ್ತಾರೆ, ಆ ಯೋಗಿ ಇನ್ನ ಅದೇ ಪರಿಸರ ಸಿಗತ್ತೆ ಅವನಿಗೆ. ಇನ್ನ ಮುಂದೆ ಅವನ ಸಾಧನೆಗಳನ್ನ ಮಾಡ್ಕೊಂಡು ಹೋಗ್ತಾನೆ, ಅಲ್ಲೇ ಅವನ ಆತ್ಮಜ್ಞಾನವನ್ನ ಪಡಿತಾನೆ. ಆ ರೀತಿಯಾಗಿ ಸಾಧಕ ಅವನು ಏನ್ ಹಠಯೋಗಿ ಆಗ್ಲಿ ಲಯಯೋಗಿಗಳಾಗ್ಲಿ ಒಂದಕ್ಕೊಂದು ಪೂರಕ ಇದೆ. ಈ ಲಯಯೋಗಿನೂ ಆಸನವನ್ನ ಮಾಡ್ತಾನೆ, ಇವನು ಮಂತ್ರವನ್ನ ಮಾಡ್ತಾನೆ, ಉಸಿರಾಟವನ್ನ ಮಾಡ್ತಾನೆ. ಆ ಬಂಧಗಳು ಅಂತೆಲ್ಲ ಇದೆ, ಕೈಗಳನ್ನ ಹೀಗೆ ಇಟ್ಕೊಂಡು ಕುತ್ಕೋಬೇಕು, ಅವೆಲ್ಲವೂ ಆ ಲಯಯೋಗದವ್ರಿಗೆ ಗೊತ್ತಿದೆ. ಆ ರೀತಿ ಲಯಯೋಗದವರು ಮಾಡ್ತಾರೆ. ಹಠಯೋಗದವರು ಈ ಲಯಯೋಗವನ್ನ ಅವರು ಮಾಡ್ತಾರೆ. ಅಲ್ಲೂ ಈ ಉಸಿರಾಟ ಆಗ್ಲಿ ಈ ದೇಹವನ್ನ ಸಶಕ್ತವನ್ನ ಇಡೋದಾಗ್ಲಿ ಅವರು ಏನು ಚಕ್ರಗಳಾಗ್ಲಿ ಹಠಯೋಗಿನೂ ಮಾಡ್ತಾನೆ, ಇನ್ನ ರಾಜಯೋಗಿನೂ ಮಾಡ್ತಾರೆ. ಎಲ್ಲರೂ ಒಂದಕ್ಕೊಂದು ಪೂರಕ. ಆದ್ರೆ ಒಂದೊಂದು ಒಬ್ಬೊಬ್ಬರಿಗೆ ಆ ರೀತಿ ಇಷ್ಟ ಆಗತ್ತೆ. ಅಂತಃಕರಣ ಆ ರೀತಿನೇ ಇರುತ್ತೆ. ಕೆಲವರು ಮಂತ್ರ ಯೋಗದಿಂದನೇ ಆತ್ಮಜ್ಞಾನ. ಈಗೆಲ್ಲ ಮಹಾತ್ಮರು ಅವ್ರನ್ನೆಲ್ಲ ನಿನ್ನೆ ಹೇಳಿದ್ನಲ್ಲ, ಎಷ್ಟು ಜನ ಮಂತ್ರ ಯೋಗವನ್ನೆಲ್ಲ ಮಾಡ್ತಿದ್ರು ಅಂತ. ಚೈತನ್ಯ ಮಹಾಪ್ರಭುಗಳಾಗ್ಲಿ, ರಾಮಕೃಷ್ಣಾಶ್ರಮದವರಾಗ್ಲಿ, ಬೇರೆ ತುಂಬಾ ಜನ ಮಹಾತ್ಮರುಗಳು, ಇವರು ಸ್ವಾಮಿ ಸಮರ್ಥ ಅಕ್ಕಲಕೋಟೆಯವರಾಗ್ಲಿ, ಬ್ರಹ್ಮ ಚೈತನ್ಯರು, ಗೊಂದವಲೆ ಮಹಾರಾಜರು, ಅವ್ರ ಸಿದ್ಧಾರೂಢರ ಹತ್ರ ಬಂದಾಗ ಅವ್ರು ಹೇಳ್ತಿದ್ರು ಅಂತ. ಬಂದು ಅವ್ರು ಹೇಳಿದ್ರು, ಈ ದೇಹ ರಾಮ ರಾಮ ಅಂತ ಅನ್ನತ್ತೆ, ಅವ್ರಿಗೂ ಹಾಗೆ ಅಂತೆ. ಆ ರಾಮ ರಾಮ ಅಂತ ಅನ್ನತ್ತೆ, ಇಲ್ಲಿ ಇರೋರ್ಗುನು ಎಲ್ಲ ಬೇರೆಯವ್ರಿಗೂ ರಾಮ ರಾಮ ಅಂತ ಹೇಳ್ಸತ್ತೆ. ಇದು ಸರಿನಾ ಅಂತ ಸಿದ್ಧಾರೂಢರು ಬಂದು ಅವ್ರು ಕೇಳ್ತಿದ್ರಂತೆ. ಹಾಗಾಗಿ ಮಂತ್ರ ಜಪವನ್ನು ಮಾಡಿ ಮಹಾತ್ಮರಾಗಿರೋರು ಬಹಳಷ್ಟು ಜನ ಇದ್ದಾರೆ. ಚೈತನ್ಯ ಗೊಂದವಲಿ ಮಹಾರಾಜರು, ತುಕಾರಾಮ್ರು, ಬ್ರಹ್ಮ ಚೈತನ್ಯರು, ಸ್ವಾಮಿ ಸಮರ್ಥರು, ತುಳಸೀದಾಸರು, ಇಂಚಿಗೆರೆ ಏನಿದೆಯಲ್ಲ ಅವರೆಲ್ಲ, ಕಾಡಸಿದ್ದೇಶ್ವರದಲ್ಲ, ಅವರೆಲ್ಲರೂ ಈ ಮಂತ್ರವನ್ನ ಅಲ್ಲೂ ಎಲ್ಲ ಮಂತ್ರ ಜಪ ನಾಮಸ್ಮರಣೆ, ಶ್ರೀಧರ ಸ್ವಾಮಿಗಳು, ವಾರ್ಕರಿ ಸಂಪ್ರದಾಯ ಪಂಡ್ರಾಪುರದವ್ರದ್ದೆಲ್ಲಾರ್ದುನು, ಸಮರ್ಥ ರಾಮದಾಸರು, ಕನ್ನಂಗಡದವರು, ನಾವು ಇಲ್ಲಿ ಹೋಗ್ತಿದ್ವಲ್ಲ ರಮಣಾಶ್ರಮದ ಹತ್ರ ಇದಾರಲ್ಲ
ಜೈರಾಮ್ ಶ್ರೀರಾಮ್ ಅವರು ಈ ರೀತಿ ಮಂತ್ರವನ್ನ ಅನುಷ್ಠಾನ ಮಾಡಿ ಮಹಾತ್ಮರಾಗಿರೋರು ಬಹಳಷ್ಟು ಜನ ಇದ್ದಾರೆ. ಅವರ ಮನಸ್ಸೇ ಅಂತಃಕರಣನೇ ಆ ರೀತಿ ಮಂತ್ರವನ್ನ ಹುಟ್ಟತಾನೆ ಆ ರೀತಿ ಅವ್ರಿಗೆ ಅನ್ಸತ್ತೆ. ಮೀರಾಬಾಯಿಗೆ ಹುಟ್ಟತಾನೆ ಭಕ್ತಿ ಪ್ರಧಾನ. ಯಾಕೆ ಅಂದ್ರೆ ಅವರ ಜನ್ಮ ಸಂಸ್ಕಾರನೇ ಆ ರೀತಿ ಇದೆ. ಅವ್ರಿಗೆ ಯಾಕೆ ಕೃಷ್ಣ ಅನಸ್ದ ಗೊತ್ತಿಲ್ಲ. ಅದು ನಮ್ಗ್ ನಿಗೂಢ ಅವೆಲ್ಲವೂವೆ. ನಮ್ ಸಾಮಾನ್ಯವಾದ ಮೆದುಳಿಗೆ ಮನಸ್ಸಿಗೆ ನಮ್ಗೆ ಹೇಗ್ ಗೊತ್ತಾಗತ್ತದು? ಅದು ಗುರುಗಳಿಗೆ ಮಹಾತ್ಮರಿಗೆ ಗೊತ್ತಾಗತ್ತೆ. ಅಂತ ಮೀರಾಬಾಯಿಗೆ ಆ ರೀತಿ ಕೃಷ್ಣನ ಬಗ್ಗೆ ಒಲವು ಬಂತಲ್ಲ, ಅದು ಯಾರು ಕಂಡಿಡಿಯಕ್ಕಾಗತ್ತ ಅದನ್ನ? ಸ್ವತಃ ಮಹಾರಾಜ ಮದ್ವೆ ಆಗಿ ನಾನು ಇರು ಅಂತಂದ್ರುನು ಅರಮನೇಲಿ ಅವ್ರಿಗೆ ಇರಕ್ ಆಗ್ತಿಲ್ಲ. ಆ ರೀತಿಯ ಭಕ್ತಿ ಅವರಲ್ಲಿ ಉತ್ಕಟ ಆಗಿ ಅದೇನೋ ಗೌಣ ಪ್ರಪಂಚದ ಯಾವ ವಸ್ತುಗಳು ವೈಭವಗಳು ಆ ದೇವನ ಮುಂದೆ ಕೃಷ್ಣನ ಮುಂದೆ ಅವೆಲ್ಲವೂ ಗೌಣ ಅವರಿಗೆ. ನಮಗದು ಮಹತ್ವ. ರಾಜನೇ ಆತರ ಅಂದ ಅವ್ರ ಅವ್ರಿಗೆ ಅದೇನೂ ಮಹತ್ವನೇ ಇಲ್ಲ. ಆ ಕೃಷ್ಣನ ಭಕ್ತಿಯಲ್ಲಿ ಆ ಆನಂದದಲ್ಲಿ ಆ ಇದ್ರಲ್ಲಿ ಅವ್ರು ತನ್ಮಯರಾಗಿರ್ತಾರಲ್ಲ, ನಮ್ಗದು ಊಹೆ ಮಾಡಕ್ ಆಗಲ್ಲ. ನಾವು ಸಂಸಾರದವರಿಗೆ ನಮ್ಗದು ಕಲ್ಪನೆ, ಅದು ಗುರುಗಳು ಗೊತ್ತಾಗತ್ತೆ. ಅವ್ರ ಗುರುಗಳು ಇವ್ರು ರೈದಾಸರು, ಮೀರಾಬಾಯಿಯ ಗುರುಗಳು. ಅವ್ರು ಏನು ಅತಿ ಸಾಮಾನ್ಯರು, ಚಮ್ಮಾರರು. ಅವರು ಅಲ್ಲೆಲ್ಲೋ ಬಹಳ ಗುಡಿಸಲಲ್ಲಿ ಇರ್ತಾರ ಅವರು. ಅವರು ಮೀರಾಬಾಯಿಗೆ ಎಷ್ಟು ಗುರುವಿನ ಮೇಲೆ ಭಕ್ತಿ. ಅವರು ರೈದಾಸರೇ ಬಂದು ಅವ್ರವರ ಮಹಾರಾಜ ಏನ್ ಮಾಡ್ತಾರೆ, ಇವ್ರಿಗೆ ಮೈ ಮೇಲೆ ಪ್ರಜ್ಞೆ ಇರಲ್ಲ ಮೀರಾಬಾಯಿಗೆ. ಆ ಮಂತ್ರವನ್ನ ಗುರುಗಳ ಅವ್ರಿಗೆ ಏನು ಕೃಷ್ಣನ ಮೇಲೆ ಭಕ್ತಿ ಇತ್ತಲ್ಲ, ಅವ್ರಿಗೆ ಏನೂ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಅವ್ರು ಅದನ್ನ ಕೀರ್ತನ, ಅವೆಲ್ಲವೂ ಆ ಮಂತ್ರದ ವಿವಿಧ ರೂಪಗಳು. ಕೀರ್ತನ ಮಾಡೋದು, ಭಜನೆ ಮಾಡೋದು, ಆ ಕೃಷ್ಣನ ಲೀಲೆಯನ್ನ ಕೊಂಡಾಡೋದು, ಆ ರೀತಿಯೇನೆ ಅವ್ರಿಗೆ ಏನೂ ಈ ಜಗತ್ತಿನದ್ ಯಾವ ಪ್ರಜ್ಞೆಯೂ ಇರೋದಿಲ್ಲ ಅವ್ರಿಗೆ. ಆ ರೀತಿ ಅವ್ರ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಕುಣಿತಾ ಇರ್ತಾರ ಮೀರಾಬಾಯಿ. ಆ ರಾಜಮನತನ ಮೊದ್ಲಿಂದನೂ ಅಲ್ಲಿ ಬಹಳ ಸಂಪ್ರದಾಯ. ಅಲ್ಲಿ ರಾಜಗುರುಗಳು ಅವರೆಲ್ಲ ಹೊರಗಡೆನೆ ಬರೋ ಹಾಗಿಲ್ಲ, ಮುಖವಾಡ ತೆಗೆಯೋ ಹಾಗಿಲ್ಲ, ಆ ರೀತಿಯ ಪದ್ಧತಿ ಇರಂತಾರವ್ರು. ಇವ್ರಿಗೆ ಏನೂ ಪ್ರಜ್ಞೆ ಇಲ್ಲ ಮೈ ಮೇಲೆ. ಕೃಷ್ಣನ ಸತಿ ಸಖುಬಾಯಿದು ನೋಡ್ತೀವಲ್ಲ, ಮೀರಾಬಾಯಿಗೂ ಹಾಗೆ ಏನೂ ಪ್ರಜ್ಞೆ ಇರ್ಲಿಲ್ಲ ಅವರಿಗೆ. ಆ ಪ್ರಜ್ಞೆ ಇಲ್ಲದೆ ಅವರು ಏನ್ ಕುಣಿತಾ ಇರ್ತಾರಲ್ಲ, ಅದಕ್ಕೋಸ್ಕರ ರಾಜ ಏನ್ ಮತ್ತೆ ಎಲ್ಲೋ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ಹಾಗಾಗಿ ಹೊರಗಡೆ ಮೊದ್ಲು ಹೆಂಗಸರುನು ಹೋಗೋ ಹಾಗಿರಲ್ಲ. ಹಾಗಾಗಿ ಅರಮನೆ ಒಳಗಡೆನೆ ಅವ್ರಿಗೆ ದೇವಸ್ಥಾನ ಕಟ್ಟಿಸ್ತೇನೆ ಅಂತ ಕಟ್ಟಿಸ್ತಾರೆ. ನೀನ್ ಅವಳು ಒಟ್ಟು ರಾಣಿ, ಅವಳು ಎಲ್ಲೂ ಹೋಗ್ಬಾರ್ದು ಮೀರಾಬಾಯಿ. ಅವಳ ಮೇಲೆ ಅಷ್ಟು ಪ್ರೀತಿ ರಾಜನಿಗೆ. ಅವಳು ಒಟ್ಟು ಇಲ್ಲಿ ಇರ್ಬೇಕು, ಅವಳು ಒಳ್ಳೆವಳು ಅಂತ ಯಾರು ಎಷ್ಟೇ ಏನ್ ಹೇಳಿದ್ರು ಅವನಿಗೆ ಅವಳ ಮೇಲೆ ಮಾತ್ರ ಪ್ರೀತಿ ಇದ್ದೇ ಇರುತ್ತೆ. ಹಾಗಾಗಿ ದೇವಸ್ಥಾನವನ್ನ ನಿನಗೋಸ್ಕರ ಅಲ್ಲಿ ಅರಮನೆ ಒಳಗಡೆನೆ ಕಟ್ಟಿಸ್ತಾರೆ. ಅಲ್ಲಿ ನೀನ್ ಎಷ್ಟ್ ಬೇಕಾದ್ರೂ ಭಜನೆ ಮಾಡು, ಎಲ್ಲಾ ಮಾಡು ಅಂತ. ಆ ಭಜನೆ ಆ ಮಂದಿರದ ಉದ್ಘಾಟನೆಗೆ ನನ್ ಗುರುಗಳೇ ಬರ್ಬೇಕು ಅಂತ. ಅದು ಏನ್ ಆಗಿನ ಕಾಲದಲ್ಲಿ, ಈಗ್ಲೇ ಇಷ್ಟೊಂದು ವರ್ಣಾಶ್ರಮದ ಇಷ್ಟೊಂದು ಕಟ್ಟುಪಾಡುಗಳಿದೆ. ಆಗ ಯಾವ ರೀತಿ ಇತ್ತು. ಆದ್ರೆ ಅವಳು ಏನಂತ, ರಾಜ ಅಂತ ನೀನ್ ಏನ್ ಬೇಕಾದ್ರೆ ಹೇಳು, ಎಲ್ಲಾ ಮಾಡು. ಆ ರಾಜಗುರುಗಳು ಇರ್ತಾರಲ್ಲ, ಬಹಳ ಕಷ್ಟವನ್ನ ಕೊಡ್ತಾರೆ. ಬಹಳ ಅಂದ್ರೆ ಅದು ವಿಷವನ್ನ ಕೊನೆಗೆ ಅವರೇ ಕೊಡೋದು. ನಮ್ಮ ಧರ್ಮವನ್ನ ಉಲ್ಲಂಘಿಸಿದ್ಯಾ, ಎಲ್ಲಾ ನಮ್ಮ ಹಿಂದೂ ಧರ್ಮದಲ್ಲಿ ಒಬ್ನೇ ಒಬ್ಬ ಗಂಡ ಇರ್ಬೇಕಾಗಿರೋದು. ನೀನ್ ಕೃಷ್ಣನನ್ನ ಗಂಡ ಅಂತೀಯಲ್ಲ, ಈ ರಾಜ ಇದಾನಲ್ಲ ಇಲ್ಲಿ 2 ಗಂಡ ಹೆಂಗಾಗ್ತಾನೆ? ಹಾಗಾಗಿ ನೀನ್ ನಮ್ ಸಂಪ್ರದಾಯ ಅಂತ ವಿಷ ಕೊಡ್ತಾರೆ. ಅವಳು ಅದನ್ನ ಬಹಳ ಸಂತೋಷ, ಏನೂ ಅಲ್ವಲ್ಲ. ಹೇಗೆ ಆ ಕೃಷ್ಣನನ್ನ ಮೈ ಒಳಗಡೆ ನಾವು ಅದನ್ನ ಏನ್ ಸುಲಭವಾಗಿ ಭಕ್ತಿಯನ್ನ ನಾವು ಅಲ್ಲಗಳಿತೀವಲ್ಲ, ನಮ್ ಊಹೆನಾರು ಮಾಡಕ್ಕಾಗತ್ತ ಅದನ್ನ? ಅಂತವ್ರದನ್ನ ನಾವು ಮಾತಾಡ್ತೀವಲ್ಲ, ಇದ್ರಿಂದನೇ ನಮ್ ಮನಸ್ಸು ಪವಿತ್ರ ಆಗ್ಬಿಡತ್ತೆ. ಅಂತ ಮಹಾತ್ಮರುಗಳನ್ನ ಅಂತವ್ರನ್ನೆಲ್ಲಾ ಸ್ಮರಣೆ ಮಾಡ್ಬೇಕು. ಅಂತ ರೈದಾಸರನ್ನ ಅವರೇ ಬರ್ಬೇಕು ಅಂತ. ಅದು ಏನ್ ಸುಮ್ನೆ ಬರೋ ಹಾಗಿಲ್ಲ, ರಾಜ ಮರ್ಯಾದೆಯಿಂದ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಅವಳು ಷರತ್ತು. ರಾಜನ್ಗೆ ಇವಳ ಮೇಲ್ ಪ್ರೀತಿಯಿಂದ ಇನ್ನೇನ್ ಮಾಡೋದ್ ಆಗ್ಲಿ ಅಂತ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ರಾಜ ಮರ್ಯಾದೆಯಿಂದ ರೈದಾಸರು ಬಂದು ಆ ಉದ್ಘಾಟನೆಯನ್ನ ಮಾಡ್ತಾರೆ. ಅಷ್ಟು ಗುರುವಿನಲ್ಲಿ ಭಕ್ತಿ. ಆ ಅವ್ರು ಇರುವ ಮಹಾರಾಜರು, ಅವಳು ಮಹಾರಾಣಿಯವಳು, ಅವಳಿಗೆ ಏನೂ ಕೊರತೆ ಇಲ್ಲ, ಎಲ್ಲವೂ ಅವಳಿಗಿದೆ. ಮತ್ತೆ ಅವಳಿಗೆ ಕೃಷ್ಣನ ದರ್ಶನ ಇದೆ. ಒಳಗಡೆ ಕೃಷ್ಣನ ದರ್ಶನ ಆಗಿರೋದಕ್ಕೆ ಅವ್ರಿಗೆ ಇದೆಲ್ಲವೂ ಏನು ಬೇಕಾಗಿಲ್ಲ. ಅಂತವ್ರು ಸಹ ಗುರುಗಳು ಬೇಕು ಅಂತ, ರೈದಾಸರು ಬೇಕು ಅಂತ. ಆ ರೈದಾಸರನ್ನ ಕರ್ಸಿ ಅವರಿಂದ ಅವ್ರ ಹತ್ರ ಎಲ್ಲಾ ತನ್ನ ಸಂದೇಹಗಳನ್ನ ತನ್ನ ಇದನ್ನೆಲ್ಲ ಹೇಳ್ಕೊತಿರ್ತಾರೆ. ಮೀರಾಬಾಯಿ ತುಳಸಿದಾಸರಿಗೂ ಯಾರಿಗೂ ಒಂದು ಕಾಗದ ಬರೀತಾರೆ, ಪತ್ರವನ್ನ ಬರೀತಾರೆ. ನನಗೆ ಹಿಂಗೆ ಸಮಾಜದವರೆಲ್ಲ ಎಲ್ಲಾ ಸಾಧಕರಿಗೂನುವೆ ಈಗೆಲ್ಲ ಎಷ್ಟ್ ಚೆನ್ನಾಗ್ ಕೇಳ್ತಿದೀವಲ್ಲ, ಈಗ ನಮ್ಮನೇಲೆ ಯಾರಾದ್ರೂ ಮೀರಾಬಾಯಿ ಆಗ್ತೀವಿ ಅಂದ್ರೆ ನಾವ್ ಬಿಡ್ತೀವ? ನಾವು ಅಕ್ಕ ಮಹಾದೇವಿದ ಆಗ್ತೀವಿ, ಬರೀ ಸನ್ಯಾಸಿ ಆಗ್ತೀನಿ ಅಂತ. ಸನ್ಯಾಸಿನೂ ಏನ್ ಬೇಡ, ಬೆಳಗ್ಗೆ ಪ್ರವಚನ ಬಿಟ್ಟು ಮಧ್ಯಾಹ್ನ ಸಾಯಂಕಾಲ 2 ಸಲ ಕೇಳ್ತಾರೆ ಅಂದ್ರೆ ಸಾಕು. ಏನ್ ಸನ್ಯಾಸಿ ಆಗ್ಬೇಕು ಅಂತಿದ್ಯಾ? ಅಷ್ಟಕ್ಕೆಲ್ಲ ಸನ್ಯಾಸಿ ಅಂದ್ರೆ ಅಷ್ಟು ಸುಲಭನಾ? ನಾವು ಸಂಸಾರದ ಮಾತುಗಳೇ ಇನ್ನೇನದು. ಹಾಗಾಗಿ ಅವರು ತುಂಬಾ ವಿಪರೀತವಾಗಿ ಕಷ್ಟ ಕೊಡ್ತಾರೆ ಮೀರಾಬಾಯಿಗೆ. ಅಲ್ಲಿ ಅರಮನೆಯಲ್ಲಿ ಇರೋರಾಗ್ಲಿ ಎಲ್ಲಾರುವೆ ಬಹಳ ಕಷ್ಟವನ್ನ ಕೊಡ್ತಾರೆ. ಆಗ ಅವಳು ತುಳಸಿದಾಸರಿಗೆ ಒಂದ್ ಪತ್ರ ಬರೀತಾರೆ, ನನಗೆ ಇಲ್ಲಿ ಬಹಳ ಕಷ್ಟವನ್ನೆಲ್ಲ ತುಂಬಾ ಕೊಡ್ತಿದ್ದಾರೆ,
ನಾನ್ ಹಂಗಾದ್ರೆ ನಡೀತಾ ಇರುವ ಮಾರ್ಗ ನಂದು ಸರಿ ಇದೆಯಾ ಅಂತ. ಅವಾಗ ಅವರು ತುಳಸಿ ಅಂತ ಗುರುಗಳಿರ್ಬೇಕು. ಅಂತ ಸಿಗ್ತಾರೆ, ಅಂತ ಮಹಾತ್ಮರು ಬರ್ತಾರೆ. ಯಾರಿಗೆ ತೀವ್ರವಾದ ದೇವನನ್ನ ಪಡಿಬೇಕು ಅಂದ್ರೆ ಪ್ರಕೃತಿಯಲ್ಲೇ ಇದೆ. ಈ ಜಗತ್ತಿನ ಜನರು ಅವ್ರನ್ನೇನ್ ಮಾಡಕ್ಕಾಗತ್ತೆ, ಇವ್ರು ಏನೂ ಅವ್ರನ್ನ ಮುಟ್ಟಕ್ಕಾಗಲ್ಲ. ಸುಮ್ನೆ ಇವ್ರು ಹೊರಗಡೆ ಅವ್ರ ದೇಹಾದಿಗಳನ್ನ ಏನಾದ್ರು ಮಾಡ್ಬೋದು, ಎಲ್ಲಾ ಮಾಡ್ಬೋದು. ಅವ್ರ ಮನಸ್ಸಿನೊಳಗಡೆನ ಆ ದೇವನೊಳಗಡೆ ಐಕ್ಯ ಇತ್ತಲ್ಲ, ಆ ಕೃಷ್ಣನ ಭಕ್ತಿ, ಅದು ಹೊರಗಡೆ ಯಾರು ಕಡಿಮೆ ಮಾಡಕ್ಕಾಗತ್ತೆ? ಯಾರು ಇಡೀ ಜಗತ್ತೇ ನಿಂತ್ರುನು ಅವ್ರನ್ನ ಏನು ಬದಲಾವಣೆ ಮಾಡಕ್ಕಾಗಲ್ಲ. ಆಗ ತುಳಸಿದಾಸರಂತಾರೆ, ಅದಕ್ಕೆ ಯಾಕೆ ಅಷ್ಟ್ ಲಕ್ಷ ಕೊಡ್ತೀಯ? 3 ಕಾಸು ಬೆಲೆ ಇಲ್ಲ ಲೋಕದವ್ರದ ಮಾತಿಗೆ. ನೀನ್ ಏನ್ ಮಾಡ್ತಾ ಇದೆಯಲ್ಲ ಅದು ಅತ್ಯಂತ ಶ್ರೇಷ್ಠ, ಅದನ್ನ ಮಾಡ್ತಾ ಹೋಗು ಅಂತ ಅವ್ರು ಹೇಳ್ತಾರೆ. ಅವರು ಲೋಕದ ಜನನೇ ಹಾಗೆ ಅವರು. ಹಾಗಾಗಿ ಆ ಮೀರಾಬಾಯಿ ಅಷ್ಟು ದೊಡ್ಡವರಾದ್ರು ಈ ಭಕ್ತಿಯನ್ನೇ ಮಾಡಿ, ಈ ಮಂತ್ರವನ್ನ, ಕೃಷ್ಣನ ಮೂರ್ತಿಯನ್ನ, ಉಪಾಸನೆಯನ್ನ ಮಾಡಿ ಮಹಾತ್ಮರಾದ್ರು. ಹಾಗಾಗಿ ನಾವು ಅದನ್ನ ಅಷ್ಟು ಸುಲಭವಾಗಿ ಅಲ್ಲಗಳೆಯಕ್ಕಾಗೋದಿಲ್ಲ. ನಾವು ಆ ಮಹಾತ್ಮರ ಜೀವನ ಅದೇ ಈ ರೀತಿ ಬರೀ ಅವ್ರದ್ದು ಇವತ್ ಹೇಳಿದ್ರೇನೆ ಇವತ್ ಪೂರ್ತಿ ನಮ್ಮ ಮನಸ್ಸು ಏನ್ ಶುದ್ಧ ಆಗತ್ತೆ. ನಮಗೂ ಆ ರೀತಿ ಮಾಡ್ಬೇಕು ಅಂತ ಅನ್ಸುತ್ತಲ್ಲ, ಸಾಕು ನಮ್ಮ ಅಂತಃಕರಣನು ಪರಿಶುದ್ಧತೆ. ಬರೀ ಅವ್ರ ಹೆಸರು ಹೇಳಿದ್ರೆ ಇನ್ನ ಅದನ್ನೇ ಅವ್ರು ಮಾಡಿರೋಂಥವ್ರು ಎಷ್ಟು ಪವಿತ್ರರಿರ್ತಾರೆ. ಹಾಗಾಗಿ ಮಂತ್ರಯೋಗವು ಅತ್ಯಂತ ಶ್ರೇಷ್ಠ. ಆ ಮಂತ್ರಯೋಗದಿಂದ ಎಲ್ಲರೂ ದೊಡ್ಡ ದೊಡ್ಡ ಮಹಾತ್ಮರಾಗಿದ್ದಾರೆ. ಈಗ ಲಯ ಯೋಗ ಅದನ್ನ ಹೇಳ್ತಾರೆ. ಮೊದಲನೇದಲ್ಲೇ ಪಡೆದು ಜಪಿಸಿ ನೋಡಿ ಕೇಳಿ ನೆನೆದು ನಿಜದೊಡಗೂಡಿ ಸುಖಿಸಬಲ್ಲೊಡೆ ಮುಕ್ತನಹನು. ಇವನು ಏನು ಈಗ ನಾಮ ಜಪವನ್ನ ತಗೊಂಡಿದಾನಲ್ಲ, ಅವನ ಅದನ್ನ ಹಗಲಿರುಳು ಅದನ್ನ ಅನುಸಂಧಾನ ಮಾಡ್ತಾನೆ. ಅವ ಯಾವ್ದಾರು ಇರ್ಬೋದು, ರಾಮ ಕೃಷ್ಣ, ಅವ್ನು ಯಾವ ಸಂಪ್ರದಾಯ, ಅವನಿಗೆ ಯಾವ ಅಂತಃಕರಣನೇ ಆ ರೀತಿ ಇರತ್ತೆ. ಅಂತದನ್ನ ಅವನು ಹಗಲಿರುಳು ಅದನ್ನ ಮಾಡಿ 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 ಅದ್ರ ಜೊತೆಗೆ ಉಸಿರಾಟವನ್ನ ಅವನು ಮಾಡ್ತಾನೆ. ಬರೀ ಮಂತ್ರವನ್ನ ಹೇಳ್ತಿದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ. ಹಾಗಾಗಿ ಆ ಮಂತ್ರದ ಜೊತೆ ಉಸಿರಾಟವನ್ನ ಸೇರಿಸ್ತಾರೆ. ಯಾವಾಗ ಉಸಿರಾಟವನ್ನ ಸೇರಿಸ್ತೀವಿ ಮನಸ್ಸಿಗೆ ಒಂದು ಏಕಾಗ್ರತೆ ಬರುತ್ತೆ. ಆ ಏಕಾಗ್ರತೆ ಬಂದ ತಕ್ಷಣನೇ ಅವನು ಯಾವುದರ ಸ್ವರೂಪವನ್ನ, ಯಾವ್ದ ಗುರುವನ್ನ, ಯಾವ್ದು ದೇವರನ್ನ ಮಾಡ್ತಿರ್ತಾರೋ ಅದನ್ನ ಅವನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಮನಸ್ಸು ಏಕಾಗ್ರತೆಯಿಂದ ಅದನ್ನ ಧ್ಯಾನ ಮಾಡಕ್ಕೆ ಪ್ರಾರಂಭ ಆಗತ್ತೆ. ಲಯ ಯೋಗದವರು ಮಾಮೂಲಿ ಈ ಯೋಗಿಗಳಂತ ಏನಿರ್ತಾರೆ ಇವ್ರು ಮಾಮೂಲಿ ಎಲ್ಲಾರ ಜೊತೆ ಇರೋದಿಕ್ ಆಗೋದಿಲ್ಲ. ಅವ್ರ ಏಕಾಂತವನ್ನ ಅವ್ರು ನಮ್ ಜೊತೆ ಇರೋದಿಕ್ ಸಾಧ್ಯನೇ ಇಲ್ಲ. ಈ ಲಯ ಯೋಗ ಆಗ್ಲಿ, ಹಠಯೋಗಿಗಳು ಇವರನ್ನೆಲ್ಲಾ ನೋಡ್ಬೇಕು ಅಂದ್ರೆ ಕುಂಭಮೇಳದಲ್ಲಿ 99.99 ಎಲ್ಲಾ ಜನ ಇದೇ ಸಾಧನ. ಈ ಹಠಯೋಗ, ಲಯಯೋಗ, ಮಂತ್ರಯೋಗ, ಶಿವಯೋಗ ಇವನ್ ಮಾಡಿರೋರೆ, ಜ್ಞಾನದವ್ರು ಯಾರು ಇಲ್ಲ. ಇವ್ರು ಎಲ್ಲೋ ಒಬ್ರು ಇರ್ಬೋದು, ಗೊತ್ತಿಲ್ಲ. ಆದ್ರೆ ಬಹಳ ಕಡಿಮೆ ಜ್ಞಾನದವರು. ಈ ರೀತಿಯ ಸಾಧನೆ ಮಾಡೋರೆ ಬಹಳ. ಇಡೀ ನಮ್ಮ ಭಾರತ ದೇಶದಲ್ಲಿ ಇಂಥವ್ರನ್ನೇ ಹುಡ್ಕೊಂಡ್ ಬರೋದು ಮೊದಲು ಪಾಲ್ಬ್ರಂಟರ್. ಎಲ್ಲಾ ಕಡೆ ಹೊರಗಡೆ ಎಲ್ಲಾ ವಿದೇಶದಲ್ಲೆಲ್ಲ ಏನಿರೋದು ಅಂದ್ರೆ ಯೋಗಿಗಳು, ತ್ಯಾಗಿಗಳು ಅಂತ ಏನಾರು ಇದಾರೆ ಅಂದ್ರೆ ಅದು ಭಾರತದಲ್ಲಿ. ಅವ್ರನ್ನ ಹುಡುಕೊಂಡೇ ಬರೋರೆ ಬಹಳದಷ್ಟು ಜನ. ವಿದೇಶಿಗರು ಯಾಕೆ ಬರ್ತಾರ ಅಲ್ಲಿಂದೆಲ್ಲ? ಇಲ್ಲೆಲ್ಲ ಯೋಗಿಗಳು, ತ್ಯಾಗಿಗಳು ಇವರೆಲ್ಲ ಇದಾರೆ ಅಂತ. ಯೋಗಿಗಳು ಬಹಳಷ್ಟು ಜನ. ಅದಕ್ಕೆ ಇವರು ಕುಂಭಮೇಳಕ್ಕೆ ಹೋಗ್ತಾರಲ್ಲ, ತಪೋವನ್ ಮಹಾರಾಜರು ಅವರು ಅವರು ಹಿಮಾಲಯದಲ್ಲೇ ಇರ್ತಾರೆ. ತಪೋವನ್ ಮಹಾರಾಜರು ಬಹಳ ದೊಡ್ಡ ಜ್ಞಾನಿಗಳು, ಸಂತರು. ಅವರು ಬಹಳ ವೈರಾಗ್ಯ. ಅವರು ಒಂದು ದಿನನೂ ದುಡ್ಡು ಮುಟ್ಲಿಲ್ಲ. ಬರೀ ಒಂದ್ ಕೌಪೀನದಲ್ಲಿ ಬರೀ ಹಿಮಾಲಯದಲ್ಲೇ ಓಡಾಡ್ತಿದ್ರು. ಕೆಳಗಡೆ ಬಂದ್ರೆ ಈ ಜನಸಂಪರ್ಕ ಎಲ್ಲ ಮಾಡ್ಬೇಕಂತ ಅವ್ರ ಜನ ಜೊತೆನೆ ಸೇರ್ತಿರ್ಲಿಲ್ಲ. ಅವರು ಆ ಆತ್ಮದ ಅನುಭವದಲ್ಲಿ ಬಹಳವಾಗಿ ಆನಂದವಾಗಿ ಬರೀ ಮೇಲೆ ಇರ್ತಾರೆ. ಅವ್ರು ಯಾವಾಗ್ಲೂ ಮೇಲ್ಗಡೆನೆ ಸುತ್ತಾಡ್ತಿರ್ತಾರೆ. ಅವ್ರು ಈ ರೀತಿ ಕುಂಭಮೇಳ ನಡೆಯುತ್ತೆ ಅವ್ರಿದ್ದಾಗ. ಅವ್ರ ಆ ಕುಂಭಮೇಳಕ್ಕೆ ಬರ್ತಾರೆ. ಕುಂಭಮೇಳಕ್ಕೆ ಬಂದು ಅವ್ರು ಎಲ್ಲಾರ್ನೂ ನೋಡ್ತಾರೆ. ಅಲ್ಲಿ ಬಹಳ ನಾವು ಈಗೆಲ್ಲ ಟಿವಿಯಲ್ಲೇ ನೋಡಿದ್ವಲ್ಲ ಈ ಸರಿ ಕುಂಭಮೇಳದಲ್ಲಿ. ಅಲ್ಲಿ ವಿಪರೀತವಾಗಿ ಎಲ್ಲಾ ಕಠಿಣ ಸಾಧನೆ ಮಾಡಂತವ್ರು, ಕೆಲವ್ರು ಹೊರಗಡೆ ಬರ್ದೇ ಇರೋಂಥವ್ರು ಇರ್ತಾರಲ್ಲಿ. ಹಠಯೋಗಿಗಳು, ಲಯಯೋಗಿಗಳು, ರಾಜಯೋಗಿಗಳು, ಶಿವಯೋಗಿಗಳು ಎಲ್ಲ ಏನ್ ತಂತ್ರ ಸಾಧನ ಮಾಡೋರಾಗ್ಲಿ ಎಲ್ಲರೂ ಅಲ್ಲಿ ಬರ್ತಾರಂತ. ಕುಂಭಮೇಳದಲ್ಲಿ ಸಿಗ್ತಾರೆ. ಅವ್ರು ಅದನ್ನ ನೋಡ್ತಾರೆ. ಎಷ್ಟೋ ವರ್ಷ ಕೈ ಮೇಲೆತ್ತಿರೋದು, ಬೆಂಕಿಯ ಮೇಲೆ ನಿಂತಿರೋ ಅಂತವ್ರು, ಮತ್ತೆ ಮುಳ್ಳಿನ ಮೇಲೆ ಮಲಗಿರೋ ಅಂತವ್ರು, ಈ ರೀತಿ ವಿಪರೀತ. ಮತ್ತೆ ಹಿಮದೊಳಗಡೆನೆ ಎಷ್ಟೋ ವರ್ಷ ಧ್ಯಾನ ಮಾಡೋರು ಈಗ್ಲೂ ಇದ್ದಾರೆ. ಆ ಹಿಮ ಅವ್ರಿಗೆ ಏನೂ ಹೊರಗಡೆ ಬಾಹ್ಯ ಪ್ರಜ್ಞೆ ಇರೋದಿಲ್ಲ. ಮನಸ್ಸು ಆ ಆತ್ಮವಸ್ತುವಿನಲ್ಲಿ ಲಯ ಆಗಿರುತ್ತೆ. ದೇಹದ ಮನಸ್ಸಿನ ಯಾವ್ದ್ರದ್ದು ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ. ಒಳಗಡೆ ಇರುವ ಆನಂದನೇ ಆ ರೀತಿ ಇರುತ್ತೆ. ನಮ್ಗದು ಗೊತ್ತಿಲ್ವಲ್ಲ, ನಮ್ಗದು ಬಹಳ ದೊಡ್ಡ ವಿಶೇಷ ಅನ್ಸುತ್ತೆ ನಮಗೆ. ಆದ್ರೆ ಹೇಳ್ಬೇಕಾದ್ರೆ ಅದೇನ್ ಯೋಗನ ಹಂಗೆ. ಆದ್ರೆ ಯಾರು ಒಬ್ರು ಯೋಗಿ ಬರ್ತಾರೆ ಅಂದ್ರೆ ನಾವ್ ಅವ್ರು ನೋಡ್ದೆ ಹೋಗ್ತೀವಿ ತಾನೆ ಅವ್ರನ್ನ. ಹೇಳ್ಬೇಕಾದ್ರೆ ಅಂತೀವಿ ಅದ್ರೇನು ಬರೀ ಯಾರು ಒಬ್ರು ಯೋಗಿಗಳು ಇಲ್ಲ ಒಂದ್ ಸ್ವಲ್ಪ ಸಣ್ಣ ಪವಾಡ ಮಾಡೋರು ಬಂದ್ರು, ನಮ್ಮ ಆರೋಗ್ಯ ಸರಿ ಮಾಡೋರು ಬಂದ್ರು,
ಅವ್ರ ಹತ್ರ ಹೋದ್ರೆ ಕಾಯಿಲೆ ಹೋಗುತ್ತಂತೆ, ಶುಗರ್ ಹೋಗುತ್ತಂತೆ ಅಂತ ಇಷ್ಟ್ ಕೇಳಿದ್ರೆ ಸಾಕು. ಎಲ್ಲಾರು ಅಲ್ಲಿರ್ತೀವಿ, ಜ್ಞಾನಿಗಳ ಹತ್ರ ಇರ್ತೀವ ನಾವು? ಎಲ್ಲಾರು ಅಲ್ಲಿ ಓಡೋ, ಆದ್ರೆ ಹೇಳ್ಬೇಕಾದ್ರೆ ಮಾತ್ರ ಅದ್ರಿಂದೇನು ಇದ್ರಿಂದೇನು ಹೇಳ್ತೀವಿ. ಹಾಗಾಗಿ ಅವರು ಕುಂಭಮೇಳದಲ್ಲಿ ನೋಡ್ತಾರೆ ಅವ್ರು. ಎಲ್ಲಾ ರೀತಿಯ ಸಾಧಕರನ್ನು ನೋಡ್ತಾರೆ. ಅವ್ರ ಮಹಾತ್ಮರು ಜ್ಞಾನಿಗಳಿರ್ತಾರಲ್ಲ ಅವ್ರಿಗೆಲ್ಲವೂ ಗೊತ್ತಾಗತ್ತೆ. ಅವರೇ ಹೇಳ್ತಾರೆ, ನಾನು ಎಲ್ಲರನ್ನೂ ನೋಡದೆ, ಒಬ್ರೇ ಒಬ್ರು ಆತ್ಮಜ್ಞಾನಿಗಳನ್ನ ನಾನ್ ನೋಡ್ಲಿಲ್ಲ ಇಲ್ಲಿ ಅಂತ. ಹಾಗಾಗಿ ಈ ರೀತಿಯ ಸಾಧನೆ ಮಾಡೋರು ಬಹಳಷ್ಟು ಜನ. ಇದು ದೊಡ್ಡ ಕ್ಷೇತ್ರನೇ, ಯೋಗದ ದೊಡ್ಡ ಕ್ಷೇತ್ರ. ಅದರಲ್ಲೂ ಇದ್ರಲ್ಲೂ ವಿಪರೀತ ಯೋಗಗಳಾಗಿದೆ ಈಗೆಲ್ಲ. ಕ್ರಿಯಾ ಯೋಗ, ಆ ಯೋಗಾನಂದ್ರದೆಲ್ಲ ಇದೆಯಲ್ಲ, ಲಹರಿ ಮಹರ್ಷಿಗಳು, ಬಾಬಾ ಅವರೆಲ್ಲ ಇದೆ, ಅದೊಂದ್ ದೊಡ್ಡ ಕ್ರಿಯಾ ಯೋಗ. ಎಲ್ಲವೂ ಈ ಯೋಗದೊಳಗಡೆನೆ ಬರೋದು. ಹಾಗಾಗಿ ಈ ಕ್ಷೇತ್ರವು ಬಹಳ ದೊಡ್ಡದು. ಯೋಗಿನೂ ಬಹಳ ದೊಡ್ಡವನಿರ್ತಾನೆ. ಅವ್ನ್ ಮಾಮೂಲಿ ನಮ್ಮೆಲ್ಲಾರ ಜೊತೆನೂ ಸೇರಿ ಇರೋದಿಲ್ಲ. ಅವನ್ ಏಕಾಂತವನ್ನ ಅಭ್ಯಾಸ ಮಾಡ್ಬೇಕು. ಶರೀರವನ್ನ ಬಹಳ ದೃಢವಾಗಿ ಇಟ್ಕೋಬೇಕು. ನಾವೇನು ಜ್ಞಾನದ ದೃಷ್ಟಿಯಿಂದ ಹೇಳ್ತೀವಲ್ಲ, ದೇಹ ಏನು ಇದೇನು, ಇದಕ್ಕೇನು ಅಸ್ತಿತ್ವ ಇಲ್ಲ, ಜಗತ್ತಿಗೇನು ಅಸ್ತಿತ್ವ ಇಲ್ಲ, ಅವನ ದೃಷ್ಟಿಯಲ್ಲಿ ಹಾಗಿಲ್ಲ. ಅವನ ದೃಷ್ಟಿನೇ ಬೇರೆ, ಅವನ ವಿಚಾರವೇ ಬೇರೆ. ಅವನಿಗೆ ದೇಹ ಬಹಳ ಸಶಕ್ತ, ಬಹಳ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದೆ ದೇಹ. ಇದು ಅಣುಗಳು ಒಂದೊಂದು ಏನು, ಎಷ್ಟು ನೀರಲ್ಲಿ ಎಷ್ಟು ಅಂತ ಏನಿದೆಯಲ್ಲ, ಒಂದೊಂದು ಹೈಡ್ರೋಜನ್ ಆಗ್ಲಿ ಆಕ್ಸಿಜನ್, ಏನು ಅವುಗಳಲ್ಲಿ ವಿಪರೀತ ಶಕ್ತಿ ಇದೆ. ನಮಗದು ಗೊತ್ತಿಲ್ಲ, ವಿಜ್ಞಾನಿಗಳಿಗೆ ಗೊತ್ತಿದೆ. ಹಾಗೆ ಈ ದೇಹವು, ಇದ್ರೊಳಗೆ ಅನಂತವಾದ ಶಕ್ತಿ ಇದೆ. ದೇಹಕ್ಕೆ ಬಹಳವಾದ ಸಾಮರ್ಥ್ಯ ಇದೆ. ಅದನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಅದರಿಂದ ಮನಸ್ಸಿಗೂ ವಿಪರೀತ ಶಕ್ತಿ ಇದೆ. ಅದನ್ನ ಬಳಸಿ ಆ ದೇವನನ್ನ ಪಡೆಯೋದು. ಯಾರು ಇದು ದುರ್ಬಲರಿರ್ತಾರಲ್ಲ ಅಂತವ್ರಿಗೆ ಇದು ಆಗೋದಿಲ್ಲ. ಹಠಯೋಗಿಗಳು, ಈ ಲಯಯೋಗಿಗಳೆಲ್ಲ ನಮ್ಮನ್ನೆಲ್ಲ ಬೈತಾರ ಅವ್ರು, ನೀವೆಲ್ಲ ದುರ್ಬಲರು, ವಿಷಯಾಸಕ್ತಿಗಳಿಗೆ. ಒಂದ್ ಸಣ್ಣದೇ ಏನು ಒಂದ್ ಚಟ ಬಿಡಕ್ಕಾಗಲ್ಲ. ಒಂದ್ ಸಣ್ಣದನ್ನ ಈ ಟೈಮ್ಗೆ ಏನ್ ಊಟ ಮಾಡೋದನ್ನ ಅಭ್ಯಾಸ ತಪ್ಸು. ಬೇರೆ ಊರಿಗೆ ಹೋದ್ರೆ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೆ ಗಡ್ಬಡಿ ಆಗ್ತೀವಿ, ನೀವೆಂಗ್ ಯೋಗಿಗಳಾಗಕ್ಕಾಗತ್ತೆ ಅಂತಾರ ಅವ್ರು. ನಮ್ಮನ್ನ ಏನ್ ಆರಾಮಾಗಿ ನೀವ್ ಯೋಗದವ್ರು ಹಂಗೆ ಹಿಂಗೆ ಅಂತೀರಾ? ನೀವೆಷ್ಟು ದುರ್ಬಲರಿದ್ದೀರಾ ನೋಡಿ. ದೇಹ ಮನಸ್ಸುಗಳು ನಿಮ್ಮನ್ನ ಎಷ್ಟು ಆಟ ಆಡ್ಸುತ್ತೆ. ದೇಹಕ್ಕೆ ಏನಾದ್ರು ಒಂದು ಸಣ್ಣದಾದ್ರೆ ಎಷ್ಟು ಕುಗ್ಗೋಗ್ಬಿಡ್ತೀರ, ಭಯ ಭೀತ ಆಗೋಗ್ತೀಯಲ್ಲ. ಒಂದ್ ಶುಗರ್ ಅಂತ ಬಂತು, ಒಂದ್ BP ಬಂತು, ಏನೋ ಒಂದ್ ಕಾಯಿಲೆ ಬಂತು, ಒಂದ್ ಜ್ವರ ಬಂತು, ತಡೆಯುವ ಸಾಮರ್ಥ್ಯನೇ ಇಲ್ಲ ನಿನಗೆ. ಆದ್ರೆ ಯೋಗಿ ಹಾಗಿರೋದಿಲ್ಲ. ಅವನ್ ಬಹಳ ಸದೃಢ, ಬಹಳ ಮನಸ್ಸು ಸಶಕ್ತ. ಇದು ಲಯ ಯೋಗ ಪ್ರಾರಂಭ. ಮುಂದೆ ನಾಳೆ ನೋಡೋದು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.